ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಸಂತಾಪ ದೊರೆ ಪರಿಹರಿಸುವವರಾರು ಅಂತಕ್ಕಂಥದ್ದನ್ನು ನೀವು ನೋಡೋಣ. ಆರು ತರಹರಿಸಬಹುದಡಿದಡಿಗೆ ತೋರುವತಿ ಘೋರ ಸಂಸಾರದನುತಾಪ ಸಂತತಿಯ ಮಾತೆಯುದರದೊಳು ಮೊಗವಿಡಿದ ಮುನ್ನಸುಗಳೆವ ಪೂತಿಗಂಧದ ಹೇಯವನು ಸಿಡಿಲ ಸಮುದ ಘಾತಿಮಿಗೆ ಪೊಳೆದು ಕೆಡಪುವ ಸೂತಿವಾಯುವನು ಯಾತನೆಯ ನಡುಗಡಲದೆನಿಪ ಜನನವನು ನಿರೆಯದೋಕುಳಿಯ ನಾಡುವ ವರಿಯ ಬಾಲ್ಯವನು ದುರುಳತೆಯೊಳನರಿಯೋದ ಶಿಶುತ್ವವನು ಮರಳುಗೊಳಿಸುವ ಕಂತುವಿನ ಕಾಟ ಮೊದಲಾದ ದುರಿತಕುಲ ಬಂಧುವೆನಿಸುವ ಯೌವನವನು ನುಡಿಯಬಾರದ ಲಜ್ಜೆಗೆಡುವ ಜರೆಯನು ತನ್ನ ನಡೆಸತೀರದ ಬಾಧೆಗೊಳಿಪ ಮರಣವನು ಜಡಿವ ಯಮಭಟರ ಕೋಪವನೆಂತು ಭವದೊಳಡವಿಡದೆ ಶಂಭುಲಿಂಗವೇ ಬಿಡಿಸು ನೀನದನು ಅಂತ ಯಾವ ಸದ್ಗುರು ನಿಜಗುಣ ಶಿವಯೋಗಿಗಳು ಈ ಒಂದು ಪದ್ಯದೊಳಗೆ ಹೇಳ್ತಾರೆ. ಏನಪ್ಪ ಅಂತಂದ್ರೆ, ಹೆಜ್ಜೆ ಹೆಜ್ಜೆಗೂ ಹೀನವಾಗಿರ್ತಕ್ಕಂಥ ಅತಿ ಕಷ್ಟಕರವಾದಂಥ ಈ ಸಂಸಾರದ ಸಂತಾಪವನ್ನು ಸಹಿಸಾಕ ಯಾರಿಂದ ಸಾಧ್ಯ ಇತ್ತಪ್ಪ ಅಂತೇಳಿ ಕೇಳ್ತಾ ಮುಂದೆ ಅವರ ಹೇಳ್ತಾರೋ, ತಾಯಿಯ ಗರ್ಭದಿಂದ ಹೊರಗೆ ಬರೋಕ್ಕಿಂತ ಮೊದಲ ಅಸಹ್ಯಕರವಾದಂಥ ದೇಹ ದುರ್ಗವೊಂದನ್ನು ಸಿಡಿಲೆರಗಿದಂತೆ ಕೊಲ್ಲುವ ಆ ಹೆರಿಗೆಯ ವಾಯು ವೇಗವನ್ನು ಅತಿ ದುಃಖಪೂರ್ಣವಾಗಿರ್ತಕ್ಕಂಥ ಒಂದು ಜನನದ ವೇದಿಯನ್ನು ಯಾರಿಂದನೂ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತೇಳಿ ಹೇಳ್ತಾರೆ. ಅಂದ್ರೆ ಈ ತಾಯಿ ಗರ್ಭದ ವರ್ಣನೆಯನ್ನು ಈ ಹಿಂದಿನಿಂದನೂ ನಾವು ನೋಡೇವಿ. ಆದ್ರೆ ಮತ್ತೆ ಇಲ್ಲಿ ಯಾಕೆ ಅವ್ರು ಅದನ್ನು ಉಲ್ಲೇಖ ಮಾಡ್ಯಾರು ಅಂತಂದ್ರೆ, ತಾಯಿ ಗರ್ಭದೊಳಗಿದ್ದಾಗ ಆ ಶಿಶು, ಆ ಕೂಸು ಏನೇನು ತೊಂದರೆ ಪಡ್ತೈತಿ ಅನ್ನುವಂಥದ್ದನ್ನು ನಾವು ವಿಚಾರ ಮಾಡ್ಬೇಕಾಕೈತಿ. ಏನಪ್ಪ ಅಂತಂದ್ರೆ, ತಾಯಿ ಗರ್ಭದೊಳಗೆ ಆ ಕೂಸಿದ್ದಾಗ ಆ ಕೂಸಿನ ಸ್ಥಿತಿ ಹೆಂಗಿರ್ತೈತಿ ಅಂದ್ರೆ, ಎರಡೂ ಕಾಲುಗಳನ್ನು ಮಡಿಚೆ ಆ ಎರಡೂ ಕಾಲಿನ ಸಂಧಿಯೊಳಗೆ ಎರಡೂ ಕೈಗಳನ್ನು ಸೇರಿಸಿ ತಲೆ ಕೆಳಮುಖವಾಗಿ ಮಾಡಿಕೊಂಡ ಗುಬ್ಬಿ ಗೂಡಿನಂಗೆ ಕುಂತಿರ್ತೈತೆ ಅದು ಶಿಶು. ಯಾಕಂದ್ರೆ ಅದಕ್ಕೆ ಆ ಗರ್ಭಕೋಶದೊಳಗೆ ಕೈಕಾಲುಗಳನ್ನು ಆಡಿಸೋದಕ್ಕಾಗಲಿ ಹೊರಳಾಡೋದಕ್ಕಾಗಲಿ ಅಷ್ಟೊಂದು ಜಾಗ ಇರೋದಿಲ್ಲ. ಅದಕ್ಕೆ ಅದು ಒಂದು ಗುಬ್ಬಿ ಥರ ಗೂಡಿನೊಳಗೆ ಮುದ್ದೆಯಾಗಿ ಕುಂತಿರ್ತೈತಿ. ಅಂಥ ಟೈಮ್ದೊಳಗೆ ಏನಾಕತಿ ಅಂತಂದ್ರೆ, ಆ ಕೂಸು ಮಲಮೂತ್ರಗಳ ವಿಸರ್ಜನೆಯನ್ನು ಮಾಡ್ತಿರ್ತೈತಿ. ಆ ಗರ್ಭಕೋಶದೊಳಗೆ ಆ ಮಲಮೂತ್ರ ವಿಸರ್ಜನೆಯ ಒಂದು ಹೇಸಿಗೆಯ ವಾಸನೆಯನ್ನು ತಡ್ಕೊಳ್ಳಾರ್ದನ ಆ ಕೂಸು ಒದ್ದಾಡ್ತಿರ್ತೈತಿ. ಅದಲ್ಲದೆ ಆ ಕೂಸು ಏನು ಮಾಡ್ತಿರ್ತೈತಿ ಅಂದ್ರೆ, ಇದ್ದ ಜಾಗದೊಳಗನ ಕೈಕಾಲುಗಳನ್ನು ಆಡಿಸ್ತಿರ್ತೈತಿ. ಯಾಕೆ ಆಡಿಸ್ತಿರ್ತೈತಿ ಅಂತಂದ್ರೆ, ಆ ಹೇಸಿಗೆಯೊಳಗಿದ್ದಂಥ ಕ್ರಿಮಿಗಳೇನಿರ್ತಾವಲ್ಲ, ಆ ಕ್ರಿಮಿಗಳು ಆ ಶಿಶುವನ್ನು, ಆ ಕೂಸನ್ನು ಕಡಿತಿರ್ತಾವೆ. ಅದಕ್ಕೆ ಆ ಕಡಿತದ ಸಂಕಟವನ್ನು ತಾಳಾರ್ದ ಆ ಕೂಸು ಏನು ಮಾಡ್ತಿರ್ತೈತಿ, ತನ್ನ ಕೈ ಕಾಲುಗಳನ್ನು ಮೇಲಕ್ಕೆ ಕೆಳಗೆ ಆಡಿಸ್ತಿರ್ತೈತಿ. ಆವಾಗ ಅದನ್ನು ಬಸರಿ ಹೆಣ್ಮಕ್ಳು ಏನಂತಾರೋ ಅಂತಂದ್ರೆ, ಕೂಸು ಉಳ್ಗಾಕತ್ತೈತಿ, ಹೊಟ್ಟೆ ಬಿರಿ ಹಿಡ್ದೈತಿ ಅಂತೇಳಿ ಅಂತಾರೆ. ಯಾಕೆ ಹಂಗಾಕತ್ತಿ ಅಂತಂದ್ರೆ, ನಾವು ಮನೆಯೊಳಗೆ ಮಲಗಿಕೊಂಡಾಗ ಈ ತಗಣಿ ಸೊಳ್ಳೆ ಆಗಲಿ ಕಡ್ದಾಗ ನಾವು ಹೆಂಗೆ ಕೈಕಾಲುಗಳನ್ನು ಆಡಿಸ್ತೀವಿ, ಹಂಗೆ ಆ ಕೂಸು ಆ ಕ್ರಿಮಿಗಳ ಕಡಿತಕ್ಕೆ ತಡ್ಕೊಳ್ಳೋಕೆ ಆಗದ
ಆ ವೇದನೆಯನ್ನು ತಾಳಕ್ಕಾಗಲಾರ್ದನ ಆ ಇದ್ದಷ್ಟು ಜಾಗದೊಳಗನ ಆ ಕ್ರಿಮಿಗಳ ಕಡಿತದಿಂದ ತಪ್ಪಿಸ್ಕೊಳ್ಳೋ ಸಲುವಾಗಿ ಏನು ಮಾಡ್ತಿರ್ತೈತಿ, ಆ ಕೋಸು ಆ ಕೈ ಕಾಲುಗಳನ್ನು ಆಡಿಸ್ತಿರ್ತೈತಿ. ಇಂಥ ಒಂದು ಹೇಯವಾದಂಥ ಒಂದು ಏನು ಪರಿಸ್ಥಿತಿಯೊಳಗೆ ನಾವು ದಾಟಿ ಬಂದ ಮುಂದೆ ಏನಾಕ್ಕೇವಿ ಅಂತಂದ್ರೆ, ಅಷ್ಟೆಲ್ಲ ಕಷ್ಟಪಟ್ಟು ಗರ್ಭವಾಸದಿಂದ ಈ ಭೂಮಿಗೆ ಬಂದ ಮ್ಯಾಗ ಇಲ್ಲಿ ಏನಾಕತಿ ಅಂತಂದ್ರೆ, ಬಾಲ್ಯಾವಸ್ಥೆಯೊಳಗೆ ಕೆಸರೊಳಗೆ ನೀರೊಳಗೆ ಆಡ್ತೀವಿ. ಅಲ್ಲದ ನಾವು 4-5 ವರ್ಷದವ್ರಿದ್ದಾಗ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತಕ್ಕಂಥದ್ದನ್ನು ತಿಳಿಲಾರದಂಥ ವಯಸ್ಸಿನಾಗ ಆ ಒಂದು ಬಾಲ್ಯವನ್ನು ಕಳಿತೀವಿ. ಆ ಬಾಲ್ಯವಾದ ಮೇಲೆ ಎಲ್ಲವನ್ನ ತಿಳುವಳಿಕೆಯನ್ನು ಹಿಂದೆ ಸರಿಸಿ ಮರಳು ಮಾಡಿ ಈ ಮಾಯಾ ಪ್ರಪಂಚದೊಳಗೆ ದೂಡುವಂಥ ಕಾಮಭರಿತ ಯೌವನ ನಮ್ಮನ್ನು ಆವರಿಸ್ಬಿಡ್ತದೆ. ಆವಾಗ ಈ ಯೌವನವನ್ನು ಯಾರಿಗೆ ತಾನ ಸಹಿಸ್ಕೊಳಕತ್ತಿ ಅಂತಂದ್ರೆ ಹೆಂಗೆ ಅಂತಂದ್ರೆ, ಆ ಕಾಮದ ಬೆನ್ನು ಹತ್ತಿ ನಾವು ಆಸೆ ಬೆನ್ನು ಹತ್ತಿ ಏನು ಮಾಡ್ತೀವಿ, ಅನೀತಿ ಅಧರ್ಮದ ಮಾರ್ಗವನ್ನು ಹಿಡಿದ ಕೆಡ್ತೀವಿ. ನಾವು ನಮ್ಮ ಮನಸ್ಸನ್ನು ಹಿಡಿತದೊಳಗೆ ಇಟ್ಕೊಂಡ್ರೂ ಆ ಕಾಮ ಅನ್ನುವಂಥದ್ದು, ಆ ಯೌವನ ಅನ್ನುವಂಥದ್ದು ಏನು ಮಾಡ್ತೈತಿ, ನಮ್ಮನ್ನು ಅಡ್ಡದಾರಿಗೆ ಎಳಿತೈತಿ. ಇಂಥ ಸ್ಥಿತಿನ ದಾಟಿ ಬಂದಾಗ ಮುಂದೆ ಏನಾಕತಿ ಅಂತಂದ್ರೆ, ಯೌವನ ದಾಟ್ತು ಅನ್ನೋರಾಗನ ಮುಪ್ಪು ಬಂದ ನಮಗೆ ಅಡಿರ್ತೈತಿ. ವಯಸ್ಸಾದ ಮ್ಯಾಗ ಬೆನ್ನು ಬಾಗಿದ ಮ್ಯಾಗ ನಡೆಯೋಕ್ಕಾಗದಂಥ ಸ್ಥಿತಿಯೊಳಗೆ ನಮಗೆ ಬದುಕಾಗ ಕಷ್ಟ ಆಗುವಂಥ ಸ್ಥಿತಿಯೊಳಗೆ ನಾವೇನಕ್ಕೀವಿ ಅಂತಂದ್ರೆ, ನಾಚಿಕಿಲ್ಲದ ಅನ್ನಲಾರ್ದನ ಹೆಂಡ್ರು ಅಂದದ್ದು ಅನಿಸ್ಕೊಂಡು, ಮಕ್ಕಳು ಅಂದದ್ದು ಅನಿಸ್ಕೊಂಡು ಕೂಳು ಹಾಕಿ ತಿನ್ನೋದು, ಇಲ್ಲಾಂದ್ರೆ ಉಪವಾಸ ಬೀಳೋದು, ಇಂಥ ಒಂದು ವೇದನೆಯೊಳಗೆ ಕಷ್ಟದೊಳಗೆ ನಾವೇನು ಮಾಡ್ತೀವಿ, ಬಾಯಿ ಪಡ್ಕೊಳ್ಳೋ ಟೈಮ್ದಾಗ ನಮಗೆ ಮರಣ ಅನ್ನುವಂಥ ಸಂಕಟ ಬಂದ ಒದಗ್ತೈತಿ. ಆ ಮರಣ ಆದ ತಕ್ಷಣ ನಾವೇನು ಮಾಡ್ತೀವಿ ಅಂತಂದ್ರೆ, ಯಮದೂತರ ಕೈಯೊಳಗೆ ಹೋಗಿ ಸಿಕ್ಕ ಅಲ್ಲಿಯೂ ಕೂಡ ನಾವು ಮಾಡಿದಂಥ ಪಾಪಕರ್ಮಗಳ ಒಂದು ಪ್ರತಿಫಲವನ್ನು ಉಣ್ಣೋದಕ್ಕಾಗಿ ಆ ಯಮದೂತರು ಕೊಡ್ತಕ್ಕಂಥ ಶಿಕ್ಷೆಯನ್ನು ಅನುಭವಿಸ್ತೀವಿ. ಇಂಥದ್ದೆಲ್ಲ ನಾವು ಅನುಭವಿಸ್ತೀವಿ ಈ ಭೂಮಿ ಮ್ಯಾಗ ಬಂದ ಮ್ಯಾಗ ಅಂತಂದ ಮ್ಯಾಗ, ಹೇ ಶಂಭುಲಿಂಗ, ಹೇ ಪರಮಾತ್ಮ, ಇಂಥದ್ದನ್ನೆಲ್ಲ ತಪ್ಪಿಸಿ ಕಾಪಾಡಪ್ಪ, ಇದನ್ನು ತಪ್ಪಿಸಿ ಕಾಪಾಡು, ನಮ್ಮನ್ನು ಉದ್ಧಾರ ಮಾಡುವಂಥ ಶಕ್ತಿ ಹೇ ಶಂಭುಲಿಂಗ ನಿನ್ನ ಹೊರತು ಬೇರೆ ಯಾರಿಗೂ ಇಲ್ಲಪ್ಪ. ಅದಕ್ಕೆ ಈ ಭವಬಾಧೆಯಿಂದ ನಮ್ಮನ್ನು ಮುಕ್ತಿ ಮಾಡು, ನಿನ್ನ ಬಿಟ್ಟರೆ ನಮ್ಮನ್ನು ಇದರಿಂದ ಮುಕ್ತಪಡ್ಸೋಕೆ ಯಾರಿಗೂ ಸಾಧ್ಯ ಇಲ್ಲ ಅಂತೇಳಿ ಈ ಒಂದು ಅಧ್ಯಾಯದೊಳಗೆ ಯಾರು ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳ್ತಾರೆ. ಇನ್ನು 2ನೇ ಪದ್ಯದೊಳಗೆ, ಕಂಡು ಕೇಳಿಯೂ ಭೋಗ ಸುಖ ಕಷ್ಟಕ್ಕೀಡಾಗಬಹುದೇ. ಇಷ್ಟೆಲ್ಲ ಕೇಳಿನೂ ಕಂಡು ಮತ್ತು ಭೋಗ ಸುಖಕ್ಕಾಗಿ ನಾವು ಕಷ್ಟಪಡಬಹುದೇನಪ್ಪ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಕಂಡು ಕೇಳಿ ಮತ್ತೆ ಮೋಹಿಪರೆ ಬಲ್ಲವರು, ಭೂಮಂಡಲದ ಭೋಗ ಪೊಗವಣತಿಗಳೆಯದೆ ಪಡೆದವರೊಡನಾಡಿಗಳು ಬಗೆಗೊಳಿಸುವ ಮಡದಿಯರೊಲವೀವ ತನುಜರೊಂದಿನಿ ಬಿಡಲರಿದಣಿಪ ಬಂಧುಗಳಚ್ಚ ಸುಖಿಗಳು ಕಡು ಜಾನರುಗಳು ತಮ್ಮಿದಿರೊಳಿಯುವುದನು ಬಲಿವಾಲಿ ಕರ್ಣ ಕೌರವ ರಾಮ ರಾವಣ ನಳ ನಹುಷ ರಘು ಭೀಮ ಬಲಭದ್ರ ಸಗರ ಕಲಿಪಾರ್ಥ ಕೀಚ ಕಶಿಸುಪಾಲ ದಶರಥ ರೊಳದಾದ ಗಣೇಕರೆಲ್ಲರ ಹಾನಿಕತೆಯನು ಸೊಡರಿನ ಸುಡುವ ತನವನರಿಯದೆ ಬಂದು ಕೆಡುವ ಪುಳುವಿನೊಲಕಿಳ ವಸ್ತುಗಳ ಕೆಡುವ ದೋಷವನ್ನು ವಿಚಾರಿಸಿ ವಿಬುಧರು ಬಿಡದಿರುವುದನುಚಿತ ವೇಳೆ ಶಂಭುಲಿಂಗವೇ ಅಂತ. ಏನಪ್ಪ ಅಂತಂದ್ರೆ, ಈ ಭೂಮಿ ಮ್ಯಾಗಿನ ಭೋಗರಾಶಿಯನ್ನು ತಿರಸ್ಕಾರ ಮಾಡ್ದ, ಕಂಡು ಕೇಳಿಯೋ ಮತ್ತೆ ಆ ಒಂದು ಕ್ಷಣಿಕವಾಗಿರ್ತಕ್ಕಂಥ ಶರೀರ ಸುಖವನ್ನು ಅಪ್ಪಿಕೊಳ್ಳುವಂಥ ಕೆಲಸನ ಸುಜ್ಞಾನಿಗಳಾದವರೆಂದು ಮಾಡೋದಿಲ್ಲ ಅಂತೇಳಿ ಹೇಳ್ತಾರೆ. ಮುಂದೆ 1ನೇ ನುಡಿಯೊಳಗೆ ಏನು ಹೇಳ್ತಾರೆ ಅಂತಂದ್ರೆ,
ತಾಯಿ ತಂದೆ ಸ್ನೇಹಿತರು, ಕೈ ಹಿಡಿದ ಮಡದಿ, ಪ್ರೀತಿಯ ಮಕ್ಕಳು, ಬಂಧು ಬಾಂಧವರು, ಸುಖಿ ಬಳಗ ಎಲ್ಲರೂ ತಮ್ಮ ಸರದಿ ಬಂದಾಗ ಸಾಗಿ ಹೋಗುವುದನ್ನರಿತು ಕಂಡು ಕೇಳಿಯೂ ಮತ್ತೆ ಅವರಲ್ಲಿ ವ್ಯಾಮೋಹವನ್ನು ಇಟ್ಟುಕೊಳ್ಳಬಹುದೇ ಅಂತ ಕೇಳ್ತಾರೆ. ಅಂತಂದ್ರೆ ಈ ಮಾನವ ಶರೀರ ಬಂದ ಮ್ಯಾಗ, ಈ ಭೂಮಿ ಮ್ಯಾಗ ಇದಕ್ಕೆ ತಂದೆ ತಾಯಿ ಸ್ನೇಹಿತರು, ಮಡದಿ ಮಕ್ಕಳು, ಬಂಧು ಬಳಗ ಎಲ್ಲರೂ ಕೂಡಿ ಇದು ಈ ಶರೀರನ ನಂಬಿಕಾರ ಜೀವನ ಮಾಡ್ತಿರ್ತೈತಿ. ಹಂಗೆ ಮಾಡುವಂಥ ಟೈಮ್ದೊಳಗೆ ಇವರೆಲ್ಲ ಏನು ಮಾಡ್ತಾರೋ ಅಂತಂದ್ರೆ ತಮ್ಮ ಸರದಿ ಮುಗಿದಾಗ, ಅಂದ್ರೆ ಈ ಶರೀರದ ಆಯುಷ್ಯ ಮುಗಿದಾಗ ಹೇಳ್ದ ಕೇಳ್ದ ಅವರು ಬಿಟ್ಕಾರ ಏನು ಮಾಡ್ತಾರೋ ಮರಣವನ್ನು ಹೊಂದ್ತಾರೆ. ಹಿಂಗೆ ಹೇಳ್ದ ಕೇಳ್ದ ಬರೋದು, ಹೇಳ್ದ ಕೇಳ್ದ ಹೋಗುವಂಥ ಒಂದು ಈ ಸಂಬಂಧಗಳು ಏನದಾವಲ್ಲ, ಈ ಸಂಬಂಧಗಳ ಮ್ಯಾಗ ವ್ಯಾಮೋಹ ಇಟ್ಕೊಳ್ಬಹುದೇನಪ್ಪ ಅಂತೇಳಿ ಕೇಳ್ತಾರೆ. ಹೆಂಗಂದ್ರೆ ಒಂದು ದೊಡ್ಡ ಮರದೊಳಗೆ ಸಾಯಂಕಾಲ ಆಯ್ತು ಅಂತಂದ್ರೆ ನೂರಾರು ಸಾವಿರಾರು ಪಕ್ಷಿಗಳು ಬಂದ ಆ ಗೂಡಿನೊಳಗೆ, ಆ ಮರದೊಳಗೆ ಸೇರ್ತಾವು. ಸೇರಿ ಆ ಮರದೊಳಗಿದ್ದಂಥ ತಮ್ಮ ಮರಿಗಳಿಗೆ ಏನು ಮಾಡ್ತಾವು, ತಾವು ತಿಂದು ತಂದಂಥ ಕಾಳುಗಳನ್ನು ಅವುಗಳಿಗೆ ಕೊಟ್ಟು ಅವುಗಳನ್ನು ಲಾಲನೆ ಪೋಷಣೆ ಮಾಡ್ತಾವೆ. ಮತ್ತು ಮರುದಿವಸ ಬೆಳಗ್ಗೆ ಏನು ಮಾಡ್ತಾವೆ, ಎದ್ದು ತಾವು ಆಹಾರ ಹುಡ್ಕೊಳಕ್ಕೆ ಹೋಗ್ತಾವೆ. ಹಿಂಗೆ ಆ ಜೀವನ ಚಕ್ರದೊಳಗೆ ಅಲ್ಲಿದ್ದಂಥ ಮರಿಗಳು ಅವಕ್ಕೆ ರೆಕ್ಕಿ ಪುಕ್ಕ ಬಂದ ಮ್ಯಾಗ ತಂದೆ ತಾಯಿ ಬಂಧು ಬಳಗ ಅಂತಕ್ಕಂಥ ಯಾವುದೇ ಕಕಲತೆ ಇಲ್ಲದಂಗನ ಎದ್ದು ಹಾರಿ ಹೆಂಗೆ ಹೊಕ್ಕಾವು ತಮ್ಮ ಜೀವನ ನಡೆಸ್ಕೊಳಕ್ಕೆ. ಹಂಗೆ ಇಲ್ಲಿ ನಾವು ನೀವು ಎಲ್ಲ ಹೆಂಗಪ್ಪ ಅಂತಂದ್ರೆ ಒಂದು ಮರದೊಳಗೆ, ಒಂದು ದೊಡ್ಡ ಆಲದ ಮರದೊಳಗೆ ಗುಂಪು ಗೂಡಿದಂಥ ಹಕ್ಕಿ ಪಕ್ಷಿಗಳಿದ್ದಂಗೆ ನಾವಿಲ್ಲಿ ಸೇರೇವಿ. ಅದಕ್ಕಪ್ಪ ನಾವು ಇದಕ್ಕೋಸ್ಕರವಾಗಿನ ಜೀವನ ವ್ಯರ್ಥವಾಗಿ ಸಂಸಾರಕ್ಕಾಗಿನ ಕಳಿಬಾರ್ದು. ಬಲ್ಲವರಾದವರು ಇಂಥದ್ರ ಬಗ್ಗೆ ವ್ಯಾಮೋಹ ಇಟ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಮುಂದೆ 2ನೇ ಒಂದು ವಚನದೊಳಗೆ ಬಲಿಚಕ್ರವರ್ತಿ, ವಾಲಿ, ಕರ್ಣ, ದುರ್ಯೋಧನ, ರಾವಣ, ಅರ್ಜುನ, ಕೀಚಕ, ಶಿಶುಪಾಲ, ದಶರಥ ಇಂತಿಂಥ ಒಂದು ಬಲಶಾಲಿಗಳನ್ನ ಏನಪ್ಪ ಅಂದ್ರೆ ಈ ಹೊಣ್ಣು ಮಣ್ಣು ಹೆಣ್ಣು ಅಂತಕ್ಕಂಥ ಒಂದು ವ್ಯಾಮೋಹದೊಳಗೆ ಸಿಲುಕಿ ಹಾನಿ ಹೊಂದ್ಯಾರೋ ಅಂಥವ್ರ ಕತೆ ನೀ ಕೇಳಿಲ್ಲೇನಪ್ಪ ಅಂತೇಳಿ ವಿಚಾರ ಹೇಳ್ತಾರೆ. ಹೆಂಗಪ್ಪ ಅಂತಂದ್ರೆ ನಮಗೆ ಈ ಸಂಸಾರ ಅಂತಂದ್ರೆ ಹೆಂಗಂದ್ರೆ ಈ ದೀಪ ಹಚ್ಚಿದಂಥ ದೀಪ ಅದನ್ನು ಮುಟ್ಟಿದ್ರೆ ಸುಟ್ಟು ಹೊಕ್ಕೇವಿ, ನಮ್ಮನ್ನು ಸುಡ್ತತಿ ಅನ್ನುವಂಥ ಒಂದು ಗುಣವನ್ನು, ಒಂದು ಮರ್ಮವನ್ನು ಅರಿದನ ಮೂಢತನದಿಂದ ಅದಕ್ಕೆ ಮುತ್ತಿಕ್ಕಾಕ ಬಂದಂಥ ಪತಂಗ ಹೆಂಗೆ ಸತ್ತು ಹೋಕ್ಕೈತಿವೋ ಹಂಗೆ ಈ ಸಂಸಾರ ಅಂತಕ್ಕಂಥ ಒಂದು ಸಾಗರ ಈ ಮನುಷ್ಯನ ಒಂದು ಏನು ಮಾಡ್ತತಿ, ಸುಟ್ಟಾಗ್ತತಿ. ಸಂಸಾರನ ನನಗೆ ಸುಖ ಕೊಡ್ತತಿ ಅಂತ ತಿಳ್ಕೊಂಡು ಸಂಸಾರದ ಬೆನ್ನು ಹತ್ತಿದಾಗ ಈ ಭೋಗ ಸುಖಕ್ಕೆ ಬೆನ್ನು ಹತ್ತಿ ಏನಾಕತಿ ಅಂತಂದ್ರೆ ಆ ಹತ್ತಿದಂಥ ಮನುಷ್ಯನ ಏನು ಮಾಡ್ತತಿ, ಅದು ಸುಟ್ಟು ಹಾಕ್ತತಿ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಇಂಥ ಎಲ್ಲ ಸರ್ವ ದೋಷಗಳನ್ನು ದೂರಿಟ್ಟಾರ ಗುರು ಶಂಭುಲಿಂಗ ಪರಮಾತ್ಮನೊಳಗೆ ಸಂಪೂರ್ಣ ಚಿತ್ತವನ್ನು ಹಾಕಿ ಧ್ಯಾನ ಮಾಡೋದನ್ನು ಸುಜ್ಞಾನಿಗಳ ಲಕ್ಷಣ, ಅಂದರೆ ತಿಳುವಳಿಕೆ ಇದ್ದವ್ರ ಲಕ್ಷಣ ಅಂತೇಳಿ ಹೇಳ್ತಾರೆ. ಇನ್ನು ಮುಂದಿನ ಪದ್ಯದೊಳಗೆ ಜೀವಾತ್ಮನೇ ನೀನು ಅಜ್ಞಾನಿಯಲ್ಲವೇ ಅಂತ ಕೇಳ್ತಾರೆ. ಅಜ್ಞಾನಿಯಲ್ಲವೇ ನೀನು ಜೀವನೇ, ಸುಜ್ಞಾನಿ ಎಂದು ನುಡಿವರೆ ಚೈತನ್ಯ ರೂಪನಾಗಿರ್ದು ಜಡ ಪಂಚಭೂತ ದೇಹವಿದನೇನೆಂಬಿ ಭೂತ ನಿರ್ಮಲ ನಿಜ ತತ್ವಮಯನಾಗಿ ಸೂತಕಾದಿ ವಿಧಿ ವಿಡಿದಿರ್ಪ ಮೂರವಸ್ಥೆಗಳೊಂದರೊಳಗಿಲ್ಲ ಮೂರವಸ್ಥೆಯನ್ನರಿಪುತ ಬೇರೆ ಸಾಕ್ಷಿಕನಾಗಿರ್ದು ನೀ ಸಂಸ್ಕೃತಿ ದೂರಿಗೀಡಾಗಿ ಬಳಲುವೆ ಚಿತ್ತೊಂದೆದೆಯದು ಗುರು ಶಂಭುಲಿಂಗವೆಂದುತ್ತಮ ಸಾರಿ ಹೇಳುತ್ತೀರಿ
ಮತ್ತೆ ನೀನೋರ್ವನಲ್ಲದೆ ಬರಿದೆ ಮೋಹ ತೀರ್ಪ ನಾಮರೂಪವನು. ಅಂದ್ರೆ ನೀನು ಜೀವಾತ್ಮಗ ಯಾರೋ ಜೀವನ ಸೇವೆಗಳು ಕೇಳ್ತಾರೆ, ನೀ ಅಜ್ಞಾನಿ ಅಲ್ಲೇನಪ್ಪ ಅಂತ ಕೇಳ್ತಾರೆ. ಅಂದ್ರೆ ಈ ಜೀವ ಪರಿಶುದ್ಧ ಚೇತನಾ ಸ್ವರೂಪ ಆಗೈತಿ, ಸಚ್ಚಿದಾನಂದ ರೂಪ ಐತಿ. ಅದಕ್ಕೆ ಈ ಕೆಲವು ದಿವಸ ಏನಪ್ಪ ಅಂತಂದರೆ ಈ ಪಂಚಮಹಾಭೂತಗಳಿಂದ ಆದಂಥ ಈ ಜಡ ಶರೀರ ಏನೈತಿ, ಈ ದೇಹ ಏನೈತಿ, ಈ ದೇಹನ ನಾನಂತ ತಿಳ್ಕೊಂಡ ಏನು ಮಾಡಾಕತ್ತಿ, ಆ ದೇಹವನ್ನು ಸುಖಪಡಿಸೋದ್ರಾಗನ ಕಾಲು ಕಳೆಯಾಕತ್ತಿ. ಪರಮ ಪುನೀತ ನಿರ್ಮಲ ನಿಜ ತತ್ವಮಯಿ ಸೂತಕಾದಿ ಮೈಲಿಗೆಗಳನ್ನು ಅಂಟಿಸಿ. ಅಂದ್ರೆ ಈ ಆತ್ಮ ಅಂತಕ್ಕಂಥ ಒಂದು ಪರಮಾತ್ಮಗ ನೀ ಏನು ಮಾಡಾಕತ್ತಿ ಅಂತಂದ್ರೆ ಆ ದೇಹನ ನಾನು ಅಂತ ತಿಳ್ಕೊಂಡ ಆ ದೇಹದೊಳಗಿದ್ದಂಥ ಆತ್ಮನನ್ನು ಮರೆತ ಆ ದೇಹವನ್ನು ಸುಖಪಡಿಸೋ ಸಲುವಾಗಿ ನೀ ಏನು ಮಾಡಾಕತ್ತಿ ಅಂತಂದ್ರೆ ಪರಿಶುದ್ಧವಾಗಿರ್ತಕ್ಕಂಥ ನಿಜ ತತ್ವಮಯಿ ಆದಂಥ ಒಂದು ಆತ್ಮಕ್ಕೆ ಸೂತ್ಕ ಮೈಲಿಗೆ ಅಂತೇಳಿ ಅಂಟಿಸಿ ಅದಕ್ಕೆ ನೀನು ಹಾರಾಡಕತ್ತಿ ಅಂದಾಗ, ಹೇ ಜೀವನೇ ನೀ ಅಜ್ಞಾನಿ ಅಲ್ಲೇನು ಅಂತೇಳಿ ಕೇಳ್ತಾರೆ. ಮುಂದೆ ಎರಡನೇ ನುಡಿಯೊಳಗೆ ಜಾಗ್ರ ಸ್ವಪ್ನ ಸುಸುಪ್ತಿ ಅಂತಕ್ಕಂಥ ಮೂರು ಅವಸ್ಥೆಗಳೇನದಾವಲ್ಲ, ಇವು ಮೂರು ಒಂದ್ರೊಳಗೆ ಒಂದು ಸೇರಿಲ್ಲ. ಮೂರು ಅವಸ್ಥೆಗಳು ಬೇರೆ ಬೇರೆನೇ ಅದಾವು. ಆ ಮೂರು ಅವಸ್ಥೆಗಳನ್ನು ತಿಳ್ಕೊಂಡ ಅರಿತಂತ ನೀನು ಅದಕ್ಕೆ ಬ್ಯಾರೆ ಉಳಿದಿ ಅಂದ್ರೂ ಕೂಡ, ಬ್ಯಾರೆ ಅದೇ ನೀ ಸಾಕ್ಷಿ ರೂಪ ಅದಿ ಅಂದ್ರೂ ಕೂಡ, ಅದನ್ನು ತಿಳ್ಕೊಂಡೂ ಕೂಡ ನೀ ಏನು ಮಾಡಾಕತ್ತಿ, ಆ ಸಂಸಾರದ ವ್ಯಾಮೋಹಕ್ಕೆ ಈಡಾಗಿ ವ್ರತ ನೀನು ಏನು ಮಾಡಾಕತ್ತಿ, ಬಳಲಾಕತ್ತಿ, ದುಃಖ ಪಡಾಕತ್ತಿ ಅಂತೇಳಿ ತಿಳ್ಕೊಂಡ ಹೇಳ್ತಾರೆ. ಮುಂದೆ ಮೂರನೇ ಅಧ್ಯಾಯದೊಳಗೆ ಏನು ಹೇಳ್ತಾರಪ್ಪ ಅಂತಂದ್ರೆ, ನೀ ಏನಪ್ಪ ಅಂತಂದ್ರೆ ಶ್ರೀ ಗುರು ಶಂಭುಲಿಂಗ ಪರಮಾತ್ಮನೆಂಬುದೇ ನೀ ಅದಿ, ಸಚ್ಚಿದಾನಂದ ಸ್ವರೂಪನ ನೀನದೀಪ ಅಂಥೇಳಿ ವೇದ ಆಗಮ ಉಪನಿಷತ್ತುಗಳು ಸಾರಿ ಹೇಳಕತ್ತಾವು. ಆದರೂ ನೀನು ಅವನ್ನ ಲೆಕ್ಕಕ್ಕೆ ತಗೊಳ್ಳೋದನ ನೀನು ಮತ್ತು ದೇಹನ ಅದೇನಿ, ನಾನು ಅಜ್ಞಾನಿನ ಅದೇನಿ ಅಂತೇಳಿ ತಿಳ್ಕೊಂಡ ನೀ ಏನು ಮಾಡಾಕತ್ತಿ, ನೀ ಯಾರು ಅನ್ನೋದನ್ನು ತಿಳ್ಕೊಳ್ಳೋದು ಬಿಟ್ಟು ನೀ ಏನು ಮಾಡಾಕತ್ತಿಪ್ಪ ಅಂತಂದ್ರೆ ಅನೇಕ ಬೇರೆ ಬೇರೆ ದೇವ್ರ ಹೆಸರು ಹೇಳಿ ಭಕ್ತಿ ಮಾಡಿ ವೃತ ನೀ ಏನು ಮಾಡಾಕತ್ತಿ, ಈ ಶರೀರವನ್ನು ಮೋಹಿಸಿ ದಣಿಯಾಕತ್ತಿ ಅಲ್ಪ ನೀ ಅವಿವೇಕಿ ಹೌದಲ್ಲೋ ಅಂತೇಳಿ ತಿಳ್ಕೊಂಡ ಪುನಃ ಅವ್ರು ಏನು ಮಾಡ್ತಾರೋ ಜೀವಾತ್ಮನಿಗೆ ಪ್ರಶ್ನೆಯನ್ನು ಮಾಡ್ತಾರೆ ಅನ್ನುವಲ್ಲಿಗೆ ಇವತ್ತಿನ ಒಂದು ಪ್ರವಚನವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.